ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಚಿವಾಕಾಂಕ್ಷಿಗಳು ದೆಹಲಿಯತ್ತ ದೌಡಾಯಿಸ್ತಾ ಇದ್ದಾರೆ. ಬೆಂಗಳೂರಿಂದ ದೆಹಲಿಗೆ ಹೊರಟಿದ್ದಾರೆ ಶಾಸಕ ಎನ್.ಎ. ಹ್ಯಾರಿಸ್. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಹ್ಯಾರಿಸ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನಗೂ ಸಚಿವನಾಗಬೇಕು ಅನ್ನೋ ಆಸೆ ಇದೆ. 18 ವರ್ಷಗಳಿಂದ ನಾನು 4 ಬಾರಿ ಶಾಸಕನಾಗಿದ್ದೀನಿ. ಪಕ್ಷ ಹಾಗೂ ಸರ್ಕಾರದಲ್ಲಿ ಸಾಕಷ್ಟು ದುಡಿದಿದ್ದೀನಿ. ನನಗೆ ಸಚಿವ ಸ್ಥಾನ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಹೊಸಬರಿಗೆ ಅವಕಾಶಗಳು ಸಿಗಲಿ ಅಂತ ಶಾಸಕ ಎನ್.ಎ. ಹ್ಯಾರಿಸ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಈಗಾಗಲೇ ನಾವು ಹೇಳ್ತಾ ಇದ್ವಿ, 50ಕ್ಕೂ ಹೆಚ್ಚು ಜನ ಶಾಸಕರು ದೆಹಲಿಯಲ್ಲಿ ಬೀಡುಬಿಟ್ಟಿದ್ದಾರೆ. ಮಂತ್ರಿಗಿರಿಗಾಗಿ ಲಾಬಿ ನಡೆಸ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇದೆಲ್ಲದರ ನಡುವೆ ಈಗ ಮತ್ತೊಬ್ಬ ನಾಯಕ ಶಾಸಕ ಎನ್.ಎ. ಹ್ಯಾರಿಸ್ ದೆಹಲಿಗೆ ಹೋಗ್ತಾ ಇರೋದು. ಪಕ್ಷ ಹಾಗೂ ಸರ್ಕಾರದಲ್ಲಿ ಸಾಕಷ್ಟು ದುಡಿದಿದ್ದೀನಿ, 4 ಬಾರಿ ಶಾಸಕನಾಗಿದ್ದೀನಿ, ನನಗೆ ಸಚಿವ ಸ್ಥಾನ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ, ನಾನು ಕೂಡ ಸಚಿವಾಕಾಂಕ್ಷಿ, ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡೋಣ, ತೀರ್ಮಾನ ಎಲ್ಲ ಡೆಲ್ಲಿಯಿಂದ ಆಗ್ಬೇಕು. ಸೊ ಪಕ್ಷದಲ್ಲಿ ಕೆಲಸ ಮಾಡಿದೀವಿ, ಪಕ್ಷಕ್ಕೋಸ್ಕರ ದುಡ್ದಿದೀವಿ. 18 ವರ್ಷ ಆಯ್ತು, ಈಗ 4ನೇ ಬಾರಿ ಶಾಸಕನಾಗಿದ್ದೀನಿ. ಖಂಡಿತವಾಗಿ ಅವಕಾಶ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ನನಗೂ ಕೂಡ ಇದೆ. ಪಾರ್ಟಿ ಹಾಗೂ ಸರ್ಕಾರ ಎರಡಕ್ಕೂ ಶಕ್ತಿ ತರುವಂತ ಕೆಲಸ ಮಾಡ್ತಾ ಬಂದಿದೀವಿ. ಅದನ್ನೇ ಮುಂದುವರಿಸ್ಬೇಕು, ಇನ್ನೂ ಜಾಸ್ತಿ ಮಾಡ್ಬೇಕು ಅನ್ನೋ ಆಸೆ ನಮಗೂ ಕೂಡ ಇದೆ. ಸೊ ಎನಿವೆ, ಒಳ್ಳೇದಾಗಿದೆ ಎಲ್ಲಾನು. ಈಗ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿ ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದಾರೆ ನಾಳೆತ್ತು. ಸೊ ಅದ್ರ ಜೊತೆಯಲ್ಲಿ ಎಲ್ಲ ಒಳ್ಳೇದಾಗುತ್ತೆ ಅನ್ನೋ ಭಾವನೆಯನ್ನ ಇಟ್ಕೊಂಡು ನಾವು ಕೂಡ ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಭೇಟಿ ಎಲ್ಲ ಆಗಿದೆ. ನಾನು ಬೆಳಿಗ್ಗೆ ಒಂದ್ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು. ಕನ್ಫರ್ಮ್ ಹೇಳ್ಬೇಕಾಗಿರೋರು ಹೇಳ್ಬೇಕಲ್ವಾ. ಖಂಡಿತವಾಗಿ ಬದಲಾವಣೆ ಮಾಡ್ಲೇಬೇಕು. ಈಗ ಅವಕಾಶ ಎಲ್ಲರಿಗೂ ಕೊಡ್ಬೇಕಲ್ವಾ. ಕೆಲವ್ರಿಗೆ ಸಿಕ್ಕಿದೆ, ಇನ್ನೊಂದಷ್ಟು ಜನಕ್ಕೆ ಕೊಟ್ರೆ ಒಂದು ಫ್ರೆಶ್ ಐಡಿಯಾಸು, ಒಂದು ಹೊಸತನ ಬರ್ಲಿಕ್ಕೆ ಅವಕಾಶ ಆಗ್ತದೆ. ಅದಕ್ಕೆ ಅವಕಾಶ ಮಾಡಿಕೊಡುವಂತ ಕೆಲಸ ಎಲ್ಲರೂ ಮಾಡ್ಬೇಕು. ಅದಕ್ಕೆ ಎಲ್ಲರೂ ಒಪ್ಕೊಂಡಿದ್ದಾರೆ. ಹೋದ್ಸರಿ ಮಾಡುವಾಗ್ಲೇ ಸುಮಾರು ಜನ 2.5 ವರ್ಷ ಆದ್ಮೇಲೆ ನಿಮಗ್ ಬಿಟ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಈಗ ಕಾರ್ಯರೂಪಕ್ಕೆ ಬರ್ಬೋದು.